ವೀಕ್ಷಕರೇ, ಮೊದಲ ಸುದ್ದಿ ನೋಡ್ಬಿಡೋಣ. ಅದಕ್ಕಿಂತ ಮುಂಚೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ, ಅಪ್ಡೇಟ್ ಇದೆ, ಗಮನಿಸೋಣ. ಈಗ ಅದ್ರ ಬಗ್ಗೆ ಇದೆ ಅಂತ ನೋಡೋಣ ಬನ್ನಿ. ಇರಾನ್ ಅಮೆರಿಕ ನಡುವೆ ಕದನ ವಿರಾಮ ಮುಂದುವರಿಕೆ. ಯುದ್ಧಕ್ಕೆ ವಿರಾಮ, ದಿಗ್ಬಂಧನ ಮುಂದುವರಿಕೆ ಅಂತ ಹೇಳ್ತಾ ಇರೋದು ಟ್ರಂಪ್. ಕದನ ವಿರಾಮ ಮುಂದುವರಿಸಲ್ಲ ಅಂತ ಹೇಳಿದ್ರು ಟ್ರಂಪ್, ಬಟ್ ಯೂ ಟರ್ನ್ ತೆಗೆದುಕೊಳ್ತಾ ಇದ್ದಾರೆ ಸದ್ಯಕ್ಕೆ ಕದನ ವಿರಾಮ ಅಂತ. ಮಾತುಕತೆ ಮುಕ್ತಾಯ ಆಗೋವರೆಗೂ ಕದನ ವಿರಾಮ ವಿಸ್ತರಣೆ. ಕನ್ಫ್ಯೂಷನ್ ಅಲ್ಲಿ ಟ್ರಂಪ್ ಇದ್ದಂಗೆ ಕಾಣಿಸ್ತಾ ಇದೆ. ದಾಳಿ ಮಾಡಲ್ಲ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಾಕೋದು, ಆಮೇಲೆ ಕುತ್ಕೊಂಡಿಲ್ಲ ನಾವು ಕದನ ವಿರಾಮವನ್ನ ವಿಸ್ತರಿಸ್ತಾ ಇದ್ದೀವಿ ಅಂತ ಹೇಳ್ತಾ ಇರೋದು. ನಮಗನ್ಸ್ತೋ ಹಾಗೆ ಟ್ರಂಪ್ನ ಇತ್ತೀಚಿನ ಸ್ಟೇಟ್ಮೆಂಟ್ಗಳನ್ನ ಗಮನಿಸ್ತಾ ಇದ್ರೆ ಆಗೊಂದು ಈಗೊಂದು, ಹಗ್ಲೊಂದು ರಾತ್ರಿ ಒಂದು, ಈ ಥರ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಇದ್ದಾರೆ. ಆಕ್ಚುಲ್ ಆಗಿ ಟ್ರಂಪ್ ಏನು ಮಾಡಬೇಕು ಅಂತ ಹೊರಟಿದ್ದಾರೆ ಅನ್ನೋದೇ ಗೊತ್ತಿಲ್ಲ. ನೋಡಿ, ವಿಶ್ವದ ದೊಡ್ಡಣ್ಣ ಅಂತ ಕರೆಸ್ಕೊಳ್ಳುವಂಥ ಟ್ರಂಪ್ ಮಾತು ಆಡಿದ್ರೆ ಹೋಯ್ತು, ಮುತ್ತು ಒಡಿದ್ರೆ ಹೋಯ್ತು ಅನ್ನೋ ಥರ ಇರಬೇಕು. ಮಾತಾಡಿದ್ರೆ ಆ ಮಾತಿಗೆ ಸ್ಟಿಕ್ ಆನ್ ಆಗಿರಬೇಕು, ಮಾತಾಡಿದ್ರೆ ಗೆರೆ ಎಳ್ದಂಗೆ ಇರಬೇಕು. ಬಟ್ ಟ್ರಂಪ್ ಹಂಗಲ್ಲ. ಪೋಸ್ಟಲ್ಲಿ ಒಂದು, ವಿಡಿಯೋದಲ್ಲಿ ಒಂದು, ಮಾತುಕತೆಯಲ್ಲಿ ಒಂದು, ಸಂಧಾನದಲ್ಲಿ ಒಂದು, ಕ್ಲಾರಿಟಿ ಇದ್ದಂಗಿಲ್ಲ ಸ್ವತಃ ಟ್ರಂಪ್ಗೆ. ಯುದ್ಧ ಮಾಡಲ್ಲ ತಗೋ ಈ ಕಡೆಯಿಂದ ಗುಂಡು ಹಾರಿಸು, ಕದನ ವಿರಾಮ ಮಾಡಲ್ಲ ತಗೋ ಕದನ ವಿರಾಮ ಘೋಷಣೆ ಮಾಡಿದ್ದೀವಿ ಮತ್ತು ಫೈರಿಂಗ್ ಮಾಡು. ಸೊ ಒಂದು ಕ್ಲಾರಿಟಿ ಅನ್ನೋದು, ಸ್ಪಷ್ಟತೆ ಅನ್ನೋದು ಟ್ರಂಪ್ಗೆ ಇದ್ದಂಗೆ ಕಾಣಿಸ್ತಾ ಇಲ್ಲ. ಈ ಕದನ ವಿರಾಮ ಮುಕ್ತಾಯ ಆಗಿತ್ತು, ಸೊ ಈಗ ಮಾತುಕತೆ ಅಂತ ಇತ್ತು. ಈ ಇರಾನ್ ಅವ್ರದ್ದು ಅದೇ ಕತೆನೆ, ನಾವು ಮಾತುಕತೆಗೆ ಬರಲ್ಲ ಅಂತ ಕೊನೇ ಮೂಮೆಂಟಲ್ಲಿ ಮಾತುಕತೆಗೆ ಓಕೆ ಅಂತ ಹೇಳ್ತಾ ಇದ್ದಿದ್ದು. ಈಗೇನು ಹೇಳ್ತಾ ಇದ್ದಾರೆ ಅಂದರೆ, ಹೆಂಗೂ ಮಾತುಕತೆ ನಡೀತಾ ಇದೆಯಲ್ಲ, ಒಂದು ಸ್ವಲ್ಪ ಸಮಯ ಕೊಡೋಣ. ಮಾತುಕತೆ ಆಗ್ತಾ ಇರಬೇಕಾದ್ರೆ ಫೈರಿಂಗ್ ಮಾಡ್ತಾ ಇದ್ರೆ ಹೆಂಗೆ ಅನ್ಸುತ್ತೆ ಹೇಳಿ? ಈ ಕಡೆ ಮಾತುಕತೆ ಮುಂದುವರಿಸ್ಬೇಕಾ, ಆ ಕಡೆ ನಾವು ಕೂಡ ಅಟ್ಯಾಕ್ ಮಾಡಬೇಕಾ, ಒಂದು ಕನ್ಫ್ಯೂಷನ್ಸ್ ಆಗ್ಬಿಡುತ್ತೆ. ಸೊ ಅದಕ್ಕೆ ಟ್ರಂಪ್ ಏನು ಹೇಳ್ತಾ ಇರೋದು ಅಂದರೆ, ಇನ್ನೊಂದೊಂದು ಸ್ವಲ್ಪ ದಿನಗಳ ಕಾಲ ಕದನ ವಿರಾಮವನ್ನು ಮುಂದುವರಿಸ್ತೀವಿ ಅಂತ. 1 ವಾರನೋ 2 ವಾರನೋ ಒಂದು 10 ದಿನನೋ ಗೊತ್ತಿಲ್ಲ. ಈ ಥರ ಅಮೆರಿಕ ಈ 48 ಗಂಟೆ 28 ಗಂಟೆ 1 ವಾರ 2 ವಾರ ಅಂತ ಗಡುವು ಕೊಡ್ಕೊಂಡು ಬರೋಕ್ಕೆ ಶುರು ಮಾಡಿ 40 ದಿನಗಳಾಗೋಯ್ತು. ಇವ್ರು ಅಂದ್ಕೊಂಡಿದ್ರು ಇರಾನವರು 1-2 ದಿನಕ್ಕೆ ಸುಸ್ತೊಡ್ದೋಗ್ಬಿಡ್ತಾರೆ, ಮಂಡಿ ಊರ್ಬಿಡ್ತಾರೆ ಅಂತ. ಆ ಇರಾನವ್ರ ಕತೆ ಹೆಂಗೆ ಅಂತಂದರೆ, ನೀವೇನು ಬೇಕಾದರೂ ಮಾಡಿ ನಾವು ಬಗ್ಗಲ್ಲ ಅನ್ನೋ ಲೆಕ್ಕಾಚಾರಕ್ಕೆ ಅವ್ರು ಬಂದಿದ್ದಾರೆ.